ದೇವೇಗೌಡರ ಪತ್ನಿಯ 11ನೇ ದಿನದ ಉತ್ತರ ಕ್ರಿಯೆ ನಡೀತಾ ಇದೆ. ಹರದನಹಳ್ಳಿಯ ಮಾವಿನಕೆರೆಯಲ್ಲಿ ಪುಣ್ಯತಿಥಿ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಸಮಾಧಿ ಸ್ಥಳದಲ್ಲಿ ಕುಟುಂಬಸ್ಥರಿಂದ ಪೂಜೆಯನ್ನ ಮಾಡಲಾಯಿತು. ಪತ್ನಿ ಸಮಾಧಿ ಬಳಿನೇ ಕೂತಿದ್ದಾರೆ ದೇವೇಗೌಡರು. ಸೋಮಣ್ಣ, ಜಿಟಿ ದೇವೇಗೌಡರು ಸೇರಿದಂತೆ ಹಲವರು ಬಂದಿದ್ದಾರೆ. ಮಾವಿನಕೆರೆಯಲ್ಲಿ ಲಕ್ಷಾಂತರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಳೆ ಬೇರೆ ಬರ್ತಾ ಇರುವಂಥದ್ದು. ಮಳೆ ಬಂದಿರುವಂಥ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇವೇಗೌಡರ ಫ್ಯಾಮಿಲಿಯ ಅಭಿಮಾನಿಗಳು, JDSನ ಕಾರ್ಯಕರ್ತರುಗಳು, ರಾಜಕೀಯ ಗಣ್ಯರು, ಅವರ ಕುಟುಂಬದ ಹಿತೈಷಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಳೆ ಬಂದರೂ ಕೂಡ ತುಂಬ ಜನ ಬರ್ತಾ ಇದ್ದಾರೆ. ಚೆನ್ನಮ್ಮ ಅವರ ಪುಣ್ಯ ಸ್ಮರಣೆಗೆ ಬರುವಂಥ ಜನರಿಗೆ ಭರ್ಜರಿ ಭೋಜನ ಸಿದ್ಧವಾಗಿದೆ. ಈಗ ಆಲ್ರೆಡಿ ಊಟವನ್ನು ಬಡಿಸಲಾಗ್ತಾ ಇದೆ. ರೊಟ್ಟಿ, ಚಪಾತಿ, ಬಗೆ ಬಗೆಯ ವಡೆ, ಕಜ್ಜಾಯ, ಪುಳಿಯೋಗರೆ, ಮೈಸೂರು ಪಾಕ್, ಬಿಸಿಬೇಳೆ ಬಾತ್, ಪಾಯಸ, ಅನ್ನ ಸಾಂಬಾರು ಸೇರಿದಂತೆ 25 ವೆರೈಟಿ ತಿನಿಸುಗಳು ಸಿದ್ಧವಾಗಿದೆ. ಬಾಣಸಿಗರು ಸೇರಿದಂತೆ 2500 ಸಿಬ್ಬಂದಿ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ದರು. 1 ಲಕ್ಷಕ್ಕೂ ಅಧಿಕ ಜನರಿಗೆ ಊಟ ರೆಡಿಯಾಗಿ ಈಗ ಆಲ್ರೆಡಿ ಬಡಿಸಲಾಗ್ತಾ ಇದೆ. 14 ಕೌಂಟರ್ಗಳನ್ನು ಮಾಡಲಾಗಿದ್ದು ಒಮ್ಮೆಲೆ 14,000 ಜನ ಕೂತು ಊಟವನ್ನು ಮಾಡಬಹುದಾಗಿದೆ.